ಆ್ಯಕ್ಚುಲಿ ಇವತ್ತು ಹೊರಡಲಿಲ್ಲ ನಾನು ಬಳ್ಳಾರಿಯಿಂದ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ಫುಲ್ ಕಾಫ್ ಆಗಿದೆ, ಕೋಲ್ಡ್ ಆಗಿದೆ, ಜ್ವರ ಬೇರೆ ಇತ್ತು. ಸೊ ಹಾಗಾಗಿ ಹೋಗಿಲ್ಲ ಇವತ್ತು. ನಾಳೆ ಬೆಳಿಗ್ಗೆ ಹೊರಡ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಮಠ ಬಂದುಬಿಟ್ಟು ಈ ಒಂದು ನಾನು ಸ್ಟೇ ಆಗಿರೋ ಜಾಗ ಬಳ್ಳಾರಿಯಿಂದ ಔಟ್ಸ್ಕರ್ಟ್ಸಲ್ಲಿದೆ. ಇಲ್ಲೇನು ಸಿಗೋದಿಲ್ಲ, ಸ್ವಲ್ಪ ದೂರ ಹೋಗಬೇಕಾಗುತ್ತೆ. ಸಣ್ಣ ಪುಟ್ಟದ್ದು ಸಿಗುತ್ತಷ್ಟೇ, ಸ್ವಲ್ಪ ದೂರ ಹೋಗಬೇಕಾಗುತ್ತೆ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸೂಪ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹೊರಟಾಗಿಂದ ಎಲ್ಲೂ ಕೂಡ ನಿಮಗೆ ಕ್ಯಾಂಪಿಂಗ್ ಮಾಡಿರೋದು ತೋರಿಸಿರಲಿಲ್ಲ, ಅಂದರೆ ಲೈಕ್ ನಾನೇ ಅಡುಗೆ ಮಾಡ್ಕೊಳ್ಳೋದು. ಸೊ ಈಗ ಸೂಪ್ ಮಾಡೋದು ತೋರಿಸ್ತೀನಿ. ಸೊ ನಾನು ಯಾವ ರೀತಿಯಾದ ಸ್ಟವ್ ಯೂಸ್ ಮಾಡ್ತೀನಿ, ಸೊ ಈ ಥರ ಬಂದಾಗ ಸೊ ಅದು ನಿಮಗೆ ತೋರಿಸ್ತೀನಿ ಮತ್ತು ಹೇಗೆ ಮಾಡ್ಕೊತೀನಿ, ನೋಡ್ತಾ ಹೋಗಿ. ಸೊ ಇದು ಬೇಸಿಕ್ಲಿ ಒಂದು ಕ್ಯಾಂಪಿಂಗ್ ಸ್ಟವ್. ಇದು ಈ ರೀತಿ ಇರುತ್ತೆ. ಇದನ್ನು ಈ ರೀತಿ ಮಾಡಬೇಕು. ಇದು ಆಲ್ರೆಡಿ ಯೂಸ್ ಮಾಡಿರೋದು, ಲಾಸ್ಟ್ ಟೈಮ್ ಕ್ಯಾಂಫರ್ ಇದೆ. ಸೊ ಕ್ಯಾಂಫರ್ ಅಂತ ಹೇಳಿದ್ರೆ ಈ ಥರ ಇರುತ್ತೆ, ತೋರಿಸ್ತೀನಿ ಇವಾಗ. ಈ ಥರ ಇರುತ್ತೆ. ಸೊ ಇದು ಪೀಸ್ ಇರುತ್ತೆ ಆ್ಯಕ್ಚುಲಿ. ಸೊ ಈ ರೀತಿ ಇಡಬೇಕು. ಇದನ್ನ ಆಲ್ರೆಡಿ ಹಳೇದು ಒಂಚೂರು ಇದೆ ಇಲ್ಲಿ. ಸೊ ಇದೊಂದು ಸ್ವಲ್ಪ ಬೇಡ ಅಂತ ಹೇಳಿದ್ರೆ ಇದನ್ನು ಬ್ರೇಕ್ ಮಾಡಿ ಒಂದು ಸ್ವಲ್ಪ ಹಾಕ್ಕೋಬೋದು ನಾವು. ಅಂದರೆ ಎಕ್ಸಾಂಪಲ್ ಸೂಪ್ಗೆಲ್ಲ ಕಮ್ಮಿ ಬೇಕಾಗುತ್ತೆ, ಸೊ ಸ್ವಲ್ಪನೇ ಹಾಕ್ಕೋಬೋದು ಬ್ರೇಕ್ ಮಾಡಿಬಿಟ್ಟು. ಬ್ರೇಕ್ ಮಾಡೋಕ್ಕೆ ಏನಿಲ್ಲ ಇಲ್ಲಿ. ಸೊ ಸದ್ಯಕ್ಕೆ ಹಾಗೆ ಇಡ್ತೀನಿ. ನನ್ನ ಹತ್ರ ಇದು ಸೂಪ್ ಪ್ಯಾಕೆಟ್ ಇದೆ, ನಾರ್ದು ಟೊಮೆಟೊ ಚಟ್ಪಟ್ ಸೂಪ್ ಇದೆ ಆ್ಯಕ್ಚುಲಿ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು. ಸೊ ನೀರು ಹಾಕ್ತೀನಿ ಇದಕ್ಕೆ. ಸೊ ಒಂಚೂರು ಕೆಳಗಡೆ ಇಳಿಸ್ಕೊಳ್ಳೋಣ. ಒನ್ ಮಿನಿಟ್ ಅಷ್ಟೊತ್ತಿಗೆ ನೀರು ಕಾಯುತ್ತೆ. 1 to 1.5 minutes. ಎಸ್, ಲೈಟಾಗಿ ಬಿಸಿಯಾಗಿದೆ. ಇವಾಗ ಟೊಮೆಟೊ ಸೂಪ್ ಪ್ಯಾಕೆಟಲ್ಲಿರುವಂಥದ್ದನ್ನು ಹಾಕೋದು ಟೈಮ್ ಬಂದಿದೆ. ನನ್ನ ಪ್ರಕಾರ ಏನು ಅಂದರೆ ಒಂದು 3 to 4 minutesಲ್ಲಿ ಒಂದು ಸೂಪ್ ರೆಡಿ ಆಗುತ್ತೆ ಈ ಒಂದು ಕ್ಯಾಂಪಿಂಗ್ ಸ್ಟವಲ್ಲಿ. ರೈಸ್ ಕೂಡ ಮಾಡ್ಕೋಬೋದು ಇದರಲ್ಲಿ. ನಾನು ನೆಕ್ಸ್ಟ್ ಟೈಮ್ ರೈಸ್ ಏನಾದರೂ ಮಾಡಿದ್ರೆ ನಿಮಗೆ ತೋರಿಸ್ತೀನಿ. ಅಂದರೆ ಇವತ್ತರೆಗೂ ಏನಾಗಿದೆ ಅಂದರೆ ನಾನು ಎಲ್ಲೂ ಕ್ಯಾಂಪಿಂಗ್ ಮಾಡುವಂಥ ಪರಿಸ್ಥಿತಿ ಬಂದಿಲ್ಲ. ಯಾಕೆಂದರೆ ಪ್ರತಿಯೊಂದು ಜಾಗದಲ್ಲೂ ನನಗೆ ಸ್ಟೇ ಸಿಗ್ತಾ ಇದೆ. ಸೊ ಕ್ಯಾಂಪಿಂಗ್ ಮಾಡುವಂಥ ಟೈಮ್ ಬಂದಿದ ತಕ್ಷಣ ನಾನು ನಿಮಗೆ ಅಡುಗೆ ಮಾಡಿ ಕೂಡ ತೋರಿಸ್ತೀನಿ ಈ ಒಂದು ಕ್ಯಾಂಪಿಂಗ್ ಸ್ಟವಲ್ಲಿ. ಸೊ ಹೇಗೆ ಮಾಡ್ಬೋದು ಅಂತ ನೀವು ನೋಡ್ತಾ ಇರ್ಬೋದು. ರೆಡಿ ಆಗ್ತಾ ಇದೆ, ಲೈಟಾಗಿ ಬಾಯ್ಲ್ ಆಗ್ತಾ ಇದೆ, ಸೈಡಲ್ಲಿ ನೋಡ್ಬೋದು. ಇದೇನಕ್ಕೆ ಅಂತ ಹೇಳಿದ್ರೆ ಇಲ್ಲಿರೋದು ಚಿಕ್ಕದೊಂದು ಕಪ್ಪಿದೆಲ್ಲ, ಇದೇನಕ್ಕೆ ಅಂತ ಹೇಳಿದ್ರೆ ಎಲ್ಲ ಅಡುಗೆ ಮಾಡಿದ್ದಾದಮೇಲೆ ಇದನ್ನು ತೆಗೆದ್ಬಿಟ್ಟು ಕ್ಯಾಂಫರ್ ಮೇಲೆ ಹಿಂಗೆ ದಬಾಕ್ಬಿಟ್ರೆ ಆಫ್ ಆಗ್ಬಿಡುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಹೈ ಫ್ಲೇಮ್ ಅದು ಆ್ಯಕ್ಚುಲಿ. ನೋಡಲಿಕ್ಕೆ ಸಿಂಪಲ್ ಆಗಿದೆ, ಬಟ್ ಸೂಪರ್ ಆ್ಯಕ್ಚುಲಿ ಇದು. ಸೊ ಅರೌಂಡ್ 3 to 4 minutes ಆಗುತ್ತೆ ಇದನ್ನು ಮಾಡಿ ಇಷ್ಟು ಮಾಡ್ಕೊಳ್ಳೋಕ್ಕೆ. ಸೊ ಸೂಪ್ ಇವಾಗ ರೆಡಿಯಾಗಿದೆ.
ಇವಾಗ ಇದನ್ನು ಕೆಳಗಡೆ ಇಡೋಣ. ಕೆಳಗಡೆ ಇಡಲಿಕ್ಕೆ ಒಂದು ಬಟ್ಟೆ ಯೂಸ್ ಮಾಡೋಣ, ಬಿಸಿ ಇರುತ್ತೆ. ಸಖತ್ತಾಗಿ ಅಷ್ಟೇ, ಈ ಥರ ಆಫ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, 1 ನಿಮಿಷ. ಸ್ಟವ್ ಆಫ್ ಆಗಿದೆ. ಇವಾಗ ಸೂಪ್ ಕೂಡ ರೆಡಿಯಾಗಿದೆ. ಈ ಸೂಪ್ನ ಇದರಲ್ಲಿ ಹಾಕ್ಕೊಂಡು ಕುಡಿಯುವಂಥ ಟೈಮ್ ಇವಾಗ. ಸೊ ನೋಡಿದ್ರಲ್ವಾ, ಎಷ್ಟು ಸಿಂಪಲಾಗಿ ರೆಡಿ ಆಯಿತು ಸೂಪ್ ಅಂತ. ಇದು 75 rupees to 90 rupees ಏನೋ ಇದೆ. ಈ ಕ್ಯೂಬ್ಸ್ ಇದು ನಾನು ನಿಮಗೆ ತೋರಿಸಿದ್ನಲ್ವ ಕ್ಯಾಂಫರ್ದು. ಸೊ ಒಂದರಲ್ಲಿ 4 ಇರುತ್ತೆ ಕ್ಯೂಬ್ ಇದು. ಸೊ ಇದು ಅರೌಂಡ್ 40 rupees ಅಂತ ಇದೆ. ಇದು ಸಪ್ರೇಟಾಗಿ ಕ್ಯೂಬ್ ಸಿಗುತ್ತೆ ನಿಮಗೆ ಅದೇ ಅಂಗಡಿಯಲ್ಲಿ. ನಾನು ಎಲ್ಲಿ ಸಿಗುತ್ತೆ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ತೊಗೋಬೋದು ಅದನ್ನ. ಇದಿರುತ್ತೆ ಬಾಕ್ಸ್, ಯಾತ್ರಾ ಪೋರ್ಟಬಲ್ ಸ್ಟವ್ ಅಂತ. ಚೆಸ್